ಈ 60 ಪ್ರಶ್ನೆಗಳೇನಿದೆ ಇದನ್ನು ನಾನು 60 ಬಾರಿ ಓದಿದ್ದೀನಿ. ಬಹುಶಃ ಎಷ್ಟು ಜನ ಓದಿದಾರೋ ನನಗೆ ಗೊತ್ತಿಲ್ಲ. ಇದಕ್ಕಿಂತ ವೈಜ್ಞಾನಿಕವಾದಂಥ ಪ್ರಶ್ನಾವಳಿ ಇನ್ನೊಂದು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವುಗಳು ನೋಡಿರ್ತೀರ ಅಂತ ನಾನು ಭಾವಿಸಿದ್ದೀನಿ. ಇದರಲ್ಲಿ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನ ಕಲೆ ಹಾಕಿರೋದು ಉದ್ದೇಶ ಏನಂತ ಹೇಳಿದ್ರೆ, ಯಾರು ಈಗ ಒಂದು ಹಿಂದುಳಿದ ವರ್ಗದವರು ಅಂತ ಹೇಳಿದ್ರೆ ಎಷ್ಟು ವಿದ್ಯಾಭ್ಯಾಸ ಆಗಿದೆ ಆ ಜನಾಂಗಕ್ಕೆ ಅಂತೇಳಿ ಗುರುತಿಸ್ಬೇಕು. ಗುಂಪು ಮಾಡಬೇಕು, ಅವ್ರನ್ನ ಗ್ರೂಪ್ ಮಾಡಬೇಕು. ಗ್ರೂಪ್ ಮಾಡಿದಾಗ ಜಾತಿ ಅನಿವಾರ್ಯತೆ. ಈಗ ನಾನು ಕೊಡುವ, ನಾನು ಎಷ್ಟು ಓದಿದ್ದೀನಿ, ಅರುಣ್ ಮಚ್ಚನವ್ರು ಕೊಡುವ ಎಷ್ಟು ಓದಿದ್ದಾರೆ, ಯಾವ್ಯಾವ ಹುದ್ದೆಗಳು ಅವ್ರ ಕುಟುಂಬಸ್ಥರಿಗೆ ಸಿಕ್ಕಿದೆ ಅಂಥೇಳಿ ಗುರುಸಿದಾಗ ಕೊಡುವ ಜನಾಂಗದಲ್ಲಿ 70% 80% ಈ ಭಾಗಕ್ಕೆ ಸೇರಿದ್ದಾರೆ, ಇಷ್ಟು ಹಿಂದೆ ಇದ್ದಾರೆ, ಇಷ್ಟು ಹಿಂದೆ ಇದ್ದಾರೆ ಅಂತೇಳಿ ಗುರುಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಈಗ ಗಿರೀಶ್ನವರು ಅರೆಭಾಷೆಯವರಿದ್ದಾರೆ, ಅವರ ಜನಾಂಗದವ್ರನ್ನ ಗುರುಸ್ತಾರೆ. ಅದರಿಂದ ಅಲ್ಲಿಗೆ ಮಾತ್ರ ಜಾತಿ ಪ್ರಯೋಗ ಆಗುತ್ತೆ ಅಂತ ಬಿಟ್ಟರೆ ಇದು ಜಾತಿ ಸಮೀಕ್ಷೆ ಅಲ್ಲ. ಈ ಪ್ರಶ್ನಾವಳಿಯಲ್ಲೂ ಕೂಡ ಎಲ್ಲ ರೀತಿಯಾದಂಥ ಪ್ರಶ್ನೆಯನ್ನು ತಾವು ನೋಡ್ಕೊಂಡು ಬಂದರೆ ಎಲ್ಲೂ ಕೂಡ ಇದು ಜಾತಿಯ ಜನಗಣತಿ ಅಲ್ಲ. ಅದರಿಂದ ಭಾಳ ವೈಜ್ಞಾನಿಕವಾಗಿದೆ. ಈ ಆ್ಯಪಲ್ಲಿ ಕೆಲವು ವಿಚಾರಗಳು ನಮಗೆ ಅಡ್ಡ ಬಂದಿರುವಂಥದ್ದು ಮೊದಲಿಗೆ ಆಗಿತ್ತು. ಯಾಕಂದರೆ 2 ಥರ ಈ ಸರ್ವೆಯನ್ನು ನಡೆಸಲಿಕ್ಕೆ ಸಾಧ್ಯ ಇತ್ತು. ನಾವು ಯಾವುದನ್ನು ಗುರುತಿಸಿ ಅಂತ ಹೇಳಿದ್ರೆ, ಒಂದು ವೋಟರ್ಸ್ ಲಿಸ್ಟನ್ನು ತಗೊಂಡು ಬ್ಲಾಕ್ ಮಾಡೋದು, ಬೂತ್ ವೈಸ್ ವೋಟರ್ಸ್ ಲಿಸ್ಟ್ ಬೂತ್ ತಗೊಂಡು ಆ ಬೂತಿನ ಪ್ರಕಾರ ನಾವು ಸಮೀಕ್ಷೆಯನ್ನು ಮಾಡೋದು. ಎರಡನೇದು ಹೌಸ್ ಲಿಸ್ಟನ್ನು ಮಾಡೋದು, ಅಂದರೆ ಪ್ರತಿ ಮನೆಗೆ ಹೋಗಿ ಆ ಮನೆಯನ್ನು ಗುರುತಿಸಿ ಆ ಮನೆಯಲ್ಲಿ ಸಮೀಕ್ಷೆ ಮಾಡೋದು. ಮೊದಲನೇ ಹೆಜ್ಜೆ ಏನು ಅಂತ ಹೇಳಿದ್ರೆ ಮನೆಗಳನ್ನು, ಅದರಿಂದ ನಾವು ವೋಟರ್ಸ್ ಲಿಸ್ಟ್ ಬೇಡ ಹೌಸ್ ಲಿಸ್ಟ್ ಮಾಡೋಣ ಅಂತೇಳಿ ತೀರ್ಮಾನವನ್ನು ತಗೊಂಡ್ರು ಹಿಂದುಳಿದ ವರ್ಗದ ಆಯೋಗ. ಹೌಸ್ ಲಿಸ್ಟ್ ಮಾಡಿದಾಗ ಏನು ಮಾಡಬೇಕು, ಎಲ್ಲೆಲ್ಲಿ ಮನೆಗಳಿದ್ದಾವೆ ಆ ಮನೆಗಳನ್ನು ಗುರುತಿಸ್ಬೇಕಲ್ಲ. 2 ಕೋಟಿ ಚಿಲ್ಲರೆ ಮನೆ ಈ ರಾಜ್ಯದಲ್ಲಿದೆ ಅಂತ ಗುರುತಿಸಿದ್ವಿ. ಮೊದಲನೇ ಸ್ಟಿಕ್ಕರ್ ಅಲ್ಲಿ ಹಾಕಿ ಅದು ಹಾಕುವಂಥದ್ದು ಪ್ರಕ್ರಿಯೆ ಯಾವ ಥರ ಮಾಡೋದು ಅಂತ ಹೇಳಿದ್ರೆ, ಯಾರ್ಯಾರಿಗೆ ವಿದ್ಯುತ್ ಶಕ್ತಿ ಮೀಟರನ್ನು ಕೊಟ್ಟಿದ್ದೆ, RR ನಂಬರ್, ರಿಜಿಸ್ಟರ್ಡ್ ಎಲೆಕ್ಟ್ರಿಸಿಟಿ ಮೀಟರ್ ಪ್ರಕಾರ ನಾವು ಗುರುತಿಸುವಂಥ ಕೆಲಸ ಮಾಡಿದ್ವಿ. ಯಾಕೆಂದರೆ ಬಹುತೇಕ ಎಲ್ಲ ಮನೆಗಳಿಗೆ ಇವತ್ತು ವಿದ್ಯುತ್ ಶಕ್ತಿ ಈ ರಾಜ್ಯದಲ್ಲಿದೆ. ಅದರಿಂದ ವಿದ್ಯುತ್ ಶಕ್ತಿ ಮೀಟ್ರ್ ಯಾರ್ಯಾರು ಪಡ್ಕೊಂಡಿದ್ದಾರೆ ಅದಕ್ಕೂ ಅಪಪ್ರಚಾರ ಶುರು ಮಾಡಿದರು. ನಮ್ಮನ್ನು ಕೇಳಲೇ ಇಲ್ಲ, ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾರೆ. ನಿಮ್ಮನ್ನು ಕೇಳೋಕ್ಕಲ್ಲ ಸ್ಟಿಕ್ಕರ್ ಹಾಕಿರುವಂಥದ್ದು. ಸ್ಟಿಕ್ಕರ್ ಹಾಕಿರೋದು ಸಂಖ್ಯೆ ತಗೋಬೇಕು, ಎಷ್ಟೆಷ್ಟು ಮನೆಗಳಿದೆ ಅಂತೇಳಿ, ಅದಕ್ಕೆ ನಾವು ಸ್ಟಿಕ್ಕರ್ ಹಾಕಿರುವಂಥದ್ದು. ಅಂದರೆ ಸಮೀಕ್ಷೆ ಮಾಡುವ ಸ್ಟಿಕ್ಕರ್ ಹಾಕಿರೋ 2 ಕೋಟಿ ಚಿಲ್ಲರೆ ಮನೆಗೆ ಬಂದ ಮೇಲೆ ಸಮೀಕ್ಷೆ ಮಾಡಲಿಕ್ಕೆ ಎಷ್ಟು ಜನರು ಬೇಕು? ಟೀಚರ್ಸ್, ಸರ್ಕಾರಿ ಶಾಲೆಯ ಟೀಚರ್, ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಟೀಚರ್ಸ್, ಏಡೆಡ್ ಸ್ಕೂಲ್ ಟೀಚರ್ಸ್, ಇದೆಲ್ಲವೂ ಪೂರೈಸಿದ್ರು ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಅದರ್ ಗೌರ್ಮೆಂಟ್ ಸ್ಟಾಫನ್ನು ಮಾಡ್ಬೋದು ಅಂತ ಸರ್ಕ್ಯುಲರ್. ಅದರಂತೆ ಒಂದು ಮನೆಗೆ ಗ್ರಾಮೀಣ ಭಾಗದಲ್ಲಿ 70ರಿಂದ 80 ಮನೆಗಳಿಗಿಂತ ಹೆಚ್ಚಾಗಬಾರ್ದು ಒಬ್ಬ ಸಮೀಕ್ಷೆದಾರರಿಗೆ. ನಗರ ಭಾಗದಲ್ಲಿ 110ಗಿಂತ ಜಾಸ್ತಿ ಹೋಗಬಾರ್ದು ಅಂತೇಳಿ 1,40,000ಕ್ಕಿಂತ ಹೆಚ್ಚು ಜನ ಬೇಕಾಗ್ತದೆ ಅಂತ ಗುರುತಿಸಿ ಅವರಿಗೆ ವಿಶೇಷ ಹಣದ ಅಂದರೆ ಸಂಬಳದ ಪ್ಯಾಕೇಜನ್ನು ಕೊಟ್ಟು ಇವತ್ತು ಸಮೀಕ್ಷೆದಾರರನ್ನು ಗುರುತಿಸಿ ಸಮೀಕ್ಷೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಪ್ರಾರಂಭದಲ್ಲಿ ಕೆಲವು ವಿಚಾರಗಳು ಅಡ್ಡ ಬಂತು, ಇಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ RR ನಂಬರ್ ಪ್ರಕಾರ ಮಾಡಿರೋದ್ರಿಂದ ಜಿಯೋ ಟ್ಯಾಗ್ ಮಾಡಿದ್ವಿ. ಒಂದು ಮೀಟ್ರ್ ಇಲ್ಲಿದ್ದರೆ ಇನ್ನೊಂದು ಮೀಟ್ರ್ ಒಂದು 15 ಮನೆ ಆದಮೇಲೆ ಇರ್ತದೆ. ಸೊ ಇಲ್ಲಾಗಿದ್ದ ಮೇಲಿಂದ ಅಲ್ಲೇ ಹೋಗ್ಬೇಕು ಅವರು, ಯಾಕಂದರೆ ಜಿಯೋ ಟ್ಯಾಗ್ ಮಾಡಿದ್ರು ಅಂತ. ಅದನ್ನು ಬದಲಾಯಿಸಿ, ಯಾಕಂದರೆ ಇದು ಸಾಧ್ಯ ಆಗೋದಿಲ್ಲ ಅಂಥೇಳಿ ವಿಲೇಜ್ಗೆ ಜಿಯೋ ಟ್ಯಾಗಿಂಗ್ ಮಾಡಿದ್ವಿ. ಅಂದರೆ ಆ ಗ್ರಾಮದಲ್ಲಿ ಯಾವ ಮನೆಗೆ ಬೇಕಾದ್ರೂ ಹೋಗ್ಕೊಂಡು ಬರ್ಬೋದು. ಡಾಟಾ ಕನೆಕ್ಟಿವಿಟಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಮ್ಮ ಆಧಾರ್ ನಂಬರ್ಗೆ ಲಿಂಕ್ ಆಗಿರೋದು KYC ಮಾಡೋಕ್ಕೆ ಕೊಟ್ಟಿದ್ದರು, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅದನ್ನು ಕೂಡ ತೆಗೆದುಹಾಕಿದ್ದೀವಿ. ಮತ್ತು ಹೊಸದಾಗಿ ಆನ್ಲೈನ್ ಮೂಲಕ ನೀವೇ ಈ ಸಮೀಕ್ಷೆಯಲ್ಲಿ ಭಾಗವಹಿಸ್ಬೋದು. ಯಾರು ಬರೋದು ಬೇಕಾಗಿಲ್ಲ. ನೀವೇ ಆನ್ಲೈನಲ್ಲಿ ಹೋಗಿ ಸಮೀಕ್ಷೆಯಲ್ಲಿ ಸ್ವಇಚ್ಛೆಯಿಂದ ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಫಿಲ್ಅಪ್ ಮಾಡಿ ಕರೆಕ್ಟ್ ಇದೆಯಾ ಅಂತೇಳಿ ಸಬ್ಮಿಟ್ ಮಾಡಿ ಮುಗಿಸ್ಬೋದು ಈ ಕೆಲಸ. ಅದಕ್ಕೂ ಕೂಡ ಅವಕಾಶವನ್ನು ತಂದು. ಅದರಿಂದ ಈ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಮೀಸಲಾತಿಗಳನ್ನು ಕೊಡಬೇಕು, ವಿಶೇಷ ಅನುದಾನಗಳನ್ನು ಕೊಡಬೇಕು, ಮತ್ತು ಮುಂದುವರಿಯೋದಕ್ಕೋಸ್ಕರ ಏನನ್ನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ಆಗಬೇಕು ಅಂತ ಆದರೆ ನಾವು ಈ 10 ವರ್ಷದ ನಂತರ ನಡೀತಿರುವಂಥ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಯಾರು ಹಿಂದುಳಿದ ವರ್ಗದವರು ಇದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ವಿಶೇಷ ಕಾರ್ಯಕ್ರಮಗಳು ರಾಜ್ಯದ ಮೂಲಕ, ರಾಜ್ಯ ಸರ್ಕಾರದ ಮೂಲಕ ಮಾಡಿ ಅನುಷ್ಠಾನಕ್ಕೆ ತರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಈ ದಾರಿ ತಪ್ಪಿಸುವಂಥ ಕೆಲಸ ನಿಲ್ಲಬೇಕು ಅಂಥೇಳಿ ನಾನು ಭಾಳ ಸ್ಪಷ್ಟವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕೆಲವು ಸಾಮಾಜಿಕ ಜಾಲತಾಣವನ್ನು ಬಳಸಿ ವೆರಿ ಮಿಸ್ಚಿವಸ್ ಸರ್, ಏನು ಮಿಸ್ಚಿವಸ್ ಏನಿದೆ?
ಹಿಂದುಳಿದ ವರ್ಗವನ್ನು ಗುರುತಿಸಬೇಕು ಅಂತ ಸಂವಿಧಾನ ಹೇಳ್ತದೆ. ಬಹುಶಃ ನೀವು ಓದೋ ಪುಸ್ತಕದಲ್ಲಿ ಇಲ್ಲದೆ ಇರ್ಬೋದು. ಅದೇ ಈ ದೇಶದ ಎಲ್ಲ ಪ್ರತಿಯೊಬ್ಬ ನಾಗರಿಕ ಸಂವಿಧಾನವನ್ನು ಎತ್ತಿಡುವಂಥ ಕೆಲಸ ಮಾಡಬೇಕು. ಅದೇ ಅವ್ರ ಜವಾಬ್ದಾರಿ. ನೀವು ಸಂವಿಧಾನ ಬಿಟ್ಟು ಬೇರೆ ಏನಾರು ಬೇಕಾದ್ರೆ ನಿಮ್ಮ ಮನೇಲಿ ಓದ್ಕೊಳ್ಳಿ. ಬಟ್ ಸಾರ್ವಜನಿಕ ಬದುಕಿನಲ್ಲಿ ಮತ್ತು ನಾವು ಸಾರ್ವಜನಿಕ ವಲಯದಲ್ಲಿದ್ದಾಗ ಸಂವಿಧಾನವೇ ಶ್ರೇಷ್ಠ. ಸಂವಿಧಾನ ಹೇಳ್ತದೆ ಸಾಮಾಜಿಕವಾಗಿ ಹಿಂದುಳಿದ ವರ್ಗ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಗುರುತಿಸಿ ಅವರು ಮುಂದುವರೆದಕ್ಕೋಸ್ಕರ ಕಾರ್ಯಕ್ರಮಗಳನ್ನು ರೂಪಿಸೋಣ, ಮುಂದಕ್ಕೆ ತಗೊಂಬರೋಣ, ಸಮಾನ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳುವಂಥ. ಅದರಿಂದ ಇದು ಏನು ನಡೀತಾ ಇದೆ ರಾಜ್ಯದಲ್ಲಿ, ಎಲ್ಲರನ್ನ ರಾಜ್ಯದ ಜನತೆ ತಿರಸ್ಕರಿಸ್ತಾರೆ ಅಂತೇಳಿ ನನಗೆ ಪೂರ್ಣ ವಿಶ್ವಾಸ ಇದೆ. ಈ ಸಮೀಕ್ಷೆಯಲ್ಲಿ ಹೆಚ್ಚಿಂದ ಹೆಚ್ಚು ಸಂಖ್ಯೆ ಜನ ಭಾಗವಹಿಸ್ತಾರೆ. ಒಳ ಮೀಸಲಾತಿ ಮಾಡಿದಾಗ ಕೂಡ ನಾವು 97% ಮಾಡಿ ಇತಿಹಾಸ ರಾಜ್ಯದಲ್ಲಿ ಸದಾಶಿವ ಆಯೋಗದಿಂದ ಬಂದು ಇವತ್ತರವರೆಗೂ 40 ವರ್ಷದ ಹೋರಾಟದ ನಂತರ ಸಿದ್ದರಾಮಯ್ಯನವರ ಸರ್ಕಾರದ ಬದ್ಧತೆ ಸಾಮಾಜಿಕ ನ್ಯಾಯಕ್ಕೆ ಈ ಒಳ ಮೀಸಲಾತಿ ಕೂಡ ಬಂದಿದೆ. ಹಾಗೆ ಈ ವರದಿ ಕೂಡ ಆದಷ್ಟು ಬೇಗ ಬರ್ತದೆ. ಈ ವರದಿಯನ್ನು ಆಧರಿಸಿ ಒಳ್ಳೆಯ ಕಾರ್ಯಕ್ರಮವನ್ನು ತಂದು ಹಿಂದುಳಿದ ವರ್ಗದವ್ರನ್ನ ಮುಂದೆ ಬರುವಂಥದ್ದಕ್ಕೆ ನಾವು ನಾಂದಿಯನ್ನು ಆಡ್ತೀವಿ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ. ಈ 60 ಪ್ರಶ್ನೆಗಳೇನಿದೆ ಇದನ್ನು ನಾನು 60 ಬಾರಿ ಓದಿದ್ದೀನಿ. ಬಹುಶಃ ಎಷ್ಟು ಜನ ಓದಿದಾರೋ ನನಗೆ ಗೊತ್ತಿಲ್ಲ. ಇದಕ್ಕಿಂತ ವೈಜ್ಞಾನಿಕವಾದಂಥ ಪ್ರಶ್ನಾವಳಿ ಇನ್ನೊಂದು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವುಗಳು ನೋಡಿರ್ತೀರ ಅಂತ ನಾನು ಭಾವಿಸಿದ್ದೀನಿ. ಇದರಲ್ಲಿ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನ ಕಲೆ ಹಾಕಿರೋದು ಉದ್ದೇಶ ಏನಂತ ಹೇಳಿದ್ರೆ, ಯಾರು ಈಗ ಒಂದು ಹಿಂದುಳಿದ ವರ್ಗದವರು ಅಂತ ಹೇಳಿದ್ರೆ ಎಷ್ಟು ವಿದ್ಯಾಭ್ಯಾಸ ಆಗಿದೆ ಆ ಜನಾಂಗಕ್ಕೆ ಅಂತೇಳಿ ಗುರುತಿಸ್ಬೇಕು. ಗುಂಪು ಮಾಡಬೇಕು, ಅವ್ರನ್ನ ಗ್ರೂಪ್ ಮಾಡಬೇಕು. ಗ್ರೂಪ್ ಮಾಡಿದಾಗ ಜಾತಿ ಅನಿವಾರ್ಯತೆ. ಈಗ ನಾನು ಕೊಡುವ, ನಾನು ಎಷ್ಟು ಓದಿದ್ದೀನಿ, ಅರುಣ್ ಮಚ್ಚನ್ನವ್ರು ಕೊಡುವ ಎಷ್ಟು ಓದಿದ್ದಾರೆ, ಯಾವ್ಯಾವ ಹುದ್ದೆಗಳು ಅವ್ರ ಕುಟುಂಬಸ್ಥರಿಗೆ ಸಿಕ್ಕಿದೆ ಅಂಥೇಳಿ ಗುರುಸಿದಾಗ ಕೊಡುವ ಜನಾಂಗದಲ್ಲಿ 70-80% ಈ ಭಾಗಕ್ಕೆ ಸೇರಿದ್ದಾರೆ, ಇಷ್ಟು ಹಿಂದೆ ಇದ್ದಾರೆ, ಇಷ್ಟು ಹಿಂದೆ ಇದ್ದಾರೆ ಅಂತೇಳಿ ಗುರುಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಈಗ ಗಿರೀಶ್ನವರು ಅರೆಭಾಷೆಯವರಿದ್ದಾರೆ, ಅವರ ಜನಾಂಗದವ್ರನ್ನ ಗುರುಸ್ತಾರೆ. ಅದರಿಂದ ಅಲ್ಲಿಗೆ ಮಾತ್ರ ಜಾತಿ ಪ್ರಯೋಗ ಆಗುತ್ತೆ ಅಂತ ಬಿಟ್ಟರೆ ಇದು ಜಾತಿ ಸಮೀಕ್ಷೆ ಅಲ್ಲ. ಈ ಪ್ರಶ್ನಾವಳಿಯಲ್ಲೂ ಕೂಡ ಎಲ್ಲ ರೀತಿಯಾದಂಥ ಪ್ರಶ್ನೆಯನ್ನು ತಾವು ನೋಡ್ಕೊಂಡು ಬಂದರೆ ಎಲ್ಲೂ ಕೂಡ ಇದು ಜಾತಿಯ ಜನಗಣತಿ ಅಲ್ಲ. ಅದರಿಂದ ಭಾಳ ವೈಜ್ಞಾನಿಕವಾಗಿದೆ. ಈ ಆ್ಯಪಲ್ಲಿ ಕೆಲವು ವಿಚಾರಗಳು ನಮಗೆ ಅಡ್ಡ ಬಂದಿರುವಂಥದ್ದು ಮೊದಲಿಗೆ ಆಗಿತ್ತು. ಯಾಕಂದರೆ 2 ಥರ ಈ ಸರ್ವೆಯನ್ನು ನಡೆಸಲಿಕ್ಕೆ ಸಾಧ್ಯ ಇತ್ತು. ನಾವು ಯಾವುದನ್ನು ಗುರುತಿಸ್ತೀವಿ ಅಂತ ಹೇಳಿದ್ರೆ, ಒಂದು ವೋಟರ್ಸ್ ಲಿಸ್ಟನ್ನು ತಗೊಂಡು ಬ್ಲಾಕ್ ಮಾಡೋದು, ಬೂತ್ ವೈಸ್ ವೋಟರ್ಸ್ ಲಿಸ್ಟ್ ಬೂತ್ ತಗೊಂಡು ಆ ಬೂತಿನ ಪ್ರಕಾರ ನಾವು ಸಮೀಕ್ಷೆಯನ್ನು ಮಾಡೋದು. ಎರಡನೇದು ಹೌಸ್ ಲಿಸ್ಟನ್ನು ಮಾಡೋದು, ಅಂದರೆ ಪ್ರತಿ ಮನೆಗೆ ಹೋಗಿ ಆ ಮನೆಯನ್ನು ಗುರುತಿಸಿ ಆ ಮನೆಯಲ್ಲಿ ಸಮೀಕ್ಷೆ ಮಾಡೋದು. ಮೊದಲನೇ ಹೆಜ್ಜೆ ಏನು ಅಂತ ಹೇಳಿದ್ರೆ ಮನೆಗಳನ್ನು, ಅದರಿಂದ ನಾವು ವೋಟರ್ಸ್ ಲಿಸ್ಟ್ ಬೇಡ ಹೌಸ್ ಲಿಸ್ಟ್ ಮಾಡೋಣ ಅಂತೇಳಿ ತೀರ್ಮಾನವನ್ನು ತಗೊಂಡ್ರು ಹಿಂದುಳಿದ ವರ್ಗದ ಆಯೋಗ. ಹೌಸ್ ಲಿಸ್ಟ್ ಮಾಡಿದಾಗ ಏನು ಮಾಡಬೇಕು, ಎಲ್ಲೆಲ್ಲಿ ಮನೆಗಳಿದ್ದಾವೆ ಆ ಮನೆಗಳನ್ನು ಗುರುತಿಸ್ಬೇಕಲ್ಲ. 2 ಕೋಟಿ ಚಿಲ್ಲರೆ ಮನೆ ಈ ರಾಜ್ಯದಲ್ಲಿದೆ ಅಂತ ಗುರುತಿಸಿದ್ವಿ. ಮೊದಲನೇ ಸ್ಟಿಕ್ಕರ್ ಅಲ್ಲಿ ಹಾಕಿ ಅದು ಹಾಕುವಂಥದ್ದು ಪ್ರಕ್ರಿಯೆ ಯಾವ ಥರ ಮಾಡೋದು ಅಂತ ಹೇಳಿದ್ರೆ, ಯಾರ್ಯಾರಿಗೆ ವಿದ್ಯುತ್ ಶಕ್ತಿ ಮೀಟರನ್ನು ಕೊಟ್ಟಿದ್ದೆ, RR ನಂಬರ್, ರಿಜಿಸ್ಟರ್ಡ್ ಎಲೆಕ್ಟ್ರಿಸಿಟಿ ಮೀಟರ್ ಪ್ರಕಾರ ನಾವು ಗುರುತಿಸುವಂಥ ಕೆಲಸ ಮಾಡಿದ್ವಿ. ಯಾಕೆಂದರೆ ಬಹುತೇಕ ಎಲ್ಲ ಮನೆಗಳಿಗೆ ಇವತ್ತು ವಿದ್ಯುತ್ ಶಕ್ತಿ ಈ ರಾಜ್ಯದಲ್ಲಿದೆ. ಅದರಿಂದ ವಿದ್ಯುತ್ ಶಕ್ತಿ ಮೀಟ್ರ್ ಯಾರ್ಯಾರು ಪಡ್ಕೊಂಡಿದ್ದಾರೆ ಅದಕ್ಕೂ ಅಪಪ್ರಚಾರ ಶುರು ಮಾಡಿದರು. ನಮ್ಮನ್ನು ಕೇಳಲೇ ಇಲ್ಲ, ಸ್ಟಿಕ್ಕರ್ ಹಾಕ್ತಿದ್ದಾರೆ. ನಿಮ್ಮನ್ನು ಕೇಳೋಕ್ಕಲ್ಲ ಸ್ಟಿಕ್ಕರ್ ಹಾಕಿರುವಂಥದ್ದು. ಸ್ಟಿಕ್ಕರ್ ಹಾಕಿರೋದು ಸಂಖ್ಯೆ ತಗೋಬೇಕು, ಎಷ್ಟೆಷ್ಟು ಮನೆಗಳಿದೆ ಅಂತೇಳಿ, ಅದಕ್ಕೆ ನಾವು ಸ್ಟಿಕ್ಕರ್ ಹಾಕಿರುವಂಥದ್ದು. ಅಂದರೆ ಸಮೀಕ್ಷೆ ಮಾಡುವ ಸ್ಟಿಕ್ಕರ್ ಹಾಕಿ 2 ಕೋಟಿ ಚಿಲ್ಲರೆ ಮನೆಗೆ ಬಂದ ಮೇಲೆ ಸಮೀಕ್ಷೆ ಮಾಡಲಿಕ್ಕೆ ಎಷ್ಟು ಜನರು ಬೇಕು? ಟೀಚರ್ಸ್, ಸರ್ಕಾರಿ ಶಾಲೆಯ ಟೀಚರ್, ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಟೀಚರ್ಸ್, ಏಡೆಡ್ ಸ್ಕೂಲ್ ಟೀಚರ್ಸ್, ಇದೆಲ್ಲವೂ ಪೂರೈಸಿದ್ರು ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಅದರ್ ಗೌರ್ಮೆಂಟ್ ಸ್ಟಾಫನ್ನು ಮಾಡ್ಬೋದು ಅಂತ ಸರ್ಕ್ಯುಲರ್. ಅದರಂತೆ ಒಂದು ಮನೆಗೆ ಗ್ರಾಮೀಣ ಭಾಗದಲ್ಲಿ 70-80 ಮನೆಗಳಿಗಿಂತ ಹೆಚ್ಚಾಗಬಾರ್ದು ಒಬ್ಬ ಸಮೀಕ್ಷೆದಾರರಿಗೆ. ನಗರ ಭಾಗದಲ್ಲಿ 110ಗಿಂತ ಜಾಸ್ತಿ ಹೋಗಬಾರ್ದು ಅಂಥೇಳಿ 1,40,000ಕ್ಕಿಂತ ಹೆಚ್ಚು ಜನ ಬೇಕಾಗ್ತದೆ ಅಂತ ಗುರುತಿಸಿ ಅವರಿಗೆ ವಿಶೇಷ ಹಣದ ಅಂದರೆ ಸಂಬಳದ ಪ್ಯಾಕೇಜನ್ನು ಕೊಟ್ಟು ಇವತ್ತು ಸಮೀಕ್ಷೆದಾರರನ್ನು ಗುರುತಿಸಿ ಸಮೀಕ್ಷೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಪ್ರಾರಂಭದಲ್ಲಿ ಕೆಲವು ವಿಚಾರಗಳು ಅಡ್ಡ ಬಂತು, ಇಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ RR ನಂಬರ್ ಪ್ರಕಾರ ಮಾಡಿರೋದ್ರಿಂದ ಜಿಯೋ ಟ್ಯಾಗ್ ಮಾಡಿದ್ವಿ. 1 ಮೀಟ್ರ್ ಇಲ್ಲಿದ್ದರೆ ಇನ್ನೊಂದು ಮೀಟ್ರ್ ಒಂದು 15 ಮನೆ ಆದಮೇಲೆ ಇರ್ತದೆ. ಸೊ ಇಲ್ಲಾಗಿದ್ದ ಮೇಲಿಂದ ಅಲ್ಲೇ ಹೋಗ್ಬೇಕು ಅವರು, ಯಾಕಂದರೆ ಜಿಯೋ ಟ್ಯಾಗ್ ಮಾಡಿದ್ರು ಅಂತ. ಅದನ್ನು ಬದಲಾಯಿಸಿ, ಯಾಕಂದರೆ ಇದು ಸಾಧ್ಯ ಆಗೋದಿಲ್ಲ ಅಂಥೇಳಿ ವಿಲೇಜ್ಗೆ
ಜಿಯೋ ಟ್ಯಾಗಿಂಗ್ ಮಾಡಿದ್ವಿ. ಅಂದರೆ ಆ ಗ್ರಾಮದಲ್ಲಿ ಯಾವ ಮನೆಗೆ ಬೇಕಾದ್ರೂ ಹೋಗ್ಕೊಂಡು ಬರ್ಬೋದು. ಡಾಟಾ ಕನೆಕ್ಟಿವಿಟಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಮ್ಮ ಆಧಾರ್ ನಂಬರ್ಗೆ ಲಿಂಕ್ ಆಗಿರೋದು KYC ಮಾಡೋಕ್ಕೆ ಕೊಟ್ಟಿದ್ದರು, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅದನ್ನು ಕೂಡ ತೆಗೆದುಹಾಕಿದ್ದೀವಿ. ಮತ್ತು ಹೊಸದಾಗಿ ಆನ್ಲೈನ್ ಮೂಲಕ ನೀವೇ ಈ ಸಮೀಕ್ಷೆಯಲ್ಲಿ ಭಾಗವಹಿಸ್ಬೋದು. ಯಾರು ಬರೋದು ಬೇಕಾಗಿಲ್ಲ. ನೀವೇ ಆನ್ಲೈನಲ್ಲಿ ಹೋಗಿ ಸಮೀಕ್ಷೆಯಲ್ಲಿ ಸ್ವಇಚ್ಛೆಯಿಂದ ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಫಿಲ್ಅಪ್ ಮಾಡಿ ಕರೆಕ್ಟ್ ಇದೆಯಾ ಅಂತೇಳಿ ಸಬ್ಮಿಟ್ ಮಾಡಿ ಮುಗಿಸ್ಬೋದು ಈ ಕೆಲಸ. ಅದಕ್ಕೂ ಕೂಡ ಅವಕಾಶವನ್ನು ತಂದು, ಅದರಿಂದ ಈ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಮೀಸಲಾತಿಗಳನ್ನು ಕೊಡಬೇಕು, ವಿಶೇಷ ಅನುದಾನಗಳನ್ನು ಕೊಡಬೇಕು, ಮತ್ತು ಮುಂದುವರಿಯೋದಕ್ಕೋಸ್ಕರ ಏನನ್ನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ಆಗಬೇಕು ಅಂತಾದರೆ ನಾವು ಈ 10 ವರ್ಷದ ನಂತರ ನಡೀತಾ ಇರುವಂಥ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಯಾರು ಹಿಂದುಳಿದ ವರ್ಗದವರು ಇದ್ದಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ವಿಶೇಷ ಕಾರ್ಯಕ್ರಮಗಳು ರಾಜ್ಯದ ಮೂಲಕ, ರಾಜ್ಯ ಸರ್ಕಾರದ ಮೂಲಕ ಮಾಡಿ ಅನುಷ್ಠಾನಕ್ಕೆ ತರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಈ ದಾರಿ ತಪ್ಪಿಸುವಂಥ ಕೆಲಸ ನಿಲ್ಲಬೇಕು ಅಂಥೇಳಿ ನಾನು ಭಾಳ ಸ್ಪಷ್ಟವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕೆಲವು ಸಾಮಾಜಿಕ ಜಾಲತಾಣವನ್ನು ಬಳಸಿ ವೆರಿ ಮಿಸ್ಚಿಯಸ್ ಸರ್, ಏನು ಮಿಸ್ಚಿಯಸ್ ಏನಿದೆ? ಹಿಂದುಳಿದ ವರ್ಗವನ್ನು ಗುರುತಿಸಬೇಕು ಅಂತ ಸಂವಿಧಾನ ಹೇಳ್ತದೆ. ಬಹುಶಃ ನೀವು ಓದೋ ಪುಸ್ತಕದಲ್ಲಿಲ್ಲದೆ ಇರ್ಬೋದು. ಅದೇ ಈ ದೇಶದ ಎಲ್ಲ ಪ್ರತಿಯೊಬ್ಬ ನಾಗರಿಕ ಸಂವಿಧಾನವನ್ನು ಎತ್ತಿಡುವಂಥ ಕೆಲಸ ಮಾಡಬೇಕು, ಅದೇ ಅವ್ರ ಜವಾಬ್ದಾರಿ. ನೀವು ಸಂವಿಧಾನ ಬಿಟ್ಟು ಬೇರೆ ಏನಾರು ಬೇಕಾದ್ರೆ ನಿಮ್ಮ ಮನೇಲಿ ಓದ್ಕೊಳ್ಳಿ. ಬಟ್ ಸಾರ್ವಜನಿಕ ಬದುಕಿನಲ್ಲಿ ಮತ್ತು ನಾವು ಸಾರ್ವಜನಿಕ ವಲಯದಲ್ಲಿದ್ದಾಗ ಸಂವಿಧಾನವೇ ಶ್ರೇಷ್ಠ. ಸಂವಿಧಾನ ಹೇಳ್ತದೆ ಸಾಮಾಜಿಕವಾಗಿ ಹಿಂದುಳಿದ ವರ್ಗ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಗುರುತಿಸಿ ಅವರು ಮುಂದೆ ಬರೋದಕ್ಕೋಸ್ಕರ ಕಾರ್ಯಕ್ರಮಗಳನ್ನು ರೂಪಿಸೋಣ, ಮುಂದಕ್ಕೆ ತಗೊಂಬರೋಣ, ಸಮಾನ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳುವಂಥ. ಅದರಿಂದ ಇದು ಏನು ನಡೀತಾ ಇದೆ ರಾಜ್ಯದಲ್ಲಿ, ಎಲ್ಲರನ್ನ ರಾಜ್ಯದ ಜನತೆ ತಿರಸ್ಕರಿಸ್ತಾರೆ ಅಂತೇಳಿ ನನಗೆ ಪೂರ್ಣ ವಿಶ್ವಾಸ ಇದೆ. ಈ ಸಮೀಕ್ಷೆಯಲ್ಲಿ ಹೆಚ್ಚಿಂದ ಹೆಚ್ಚು ಸಂಖ್ಯೆ ಜನ ಭಾಗವಹಿಸ್ತಾರೆ. ಒಳ ಮೀಸಲಾತಿ ಮಾಡಿದಾಗ ಕೂಡ ನಾವು 97% ಮಾಡಿ ಇತಿಹಾಸ ರಾಜ್ಯದಲ್ಲಿ ಸದಾಶಿವ ಆಯೋಗದಿಂದ ಬಂದು ಇವತ್ತರವರೆಗೂ 40 ವರ್ಷದ ಹೋರಾಟದ ನಂತರ ಸಿದ್ದರಾಮಯ್ಯನವರ ಸರ್ಕಾರದ ಬದ್ಧತೆ ಸಾಮಾಜಿಕ ನ್ಯಾಯಕ್ಕೆ ಈ ಒಳ ಮೀಸಲಾತಿ ಕೂಡ ಬಂದಿದೆ. ಹಾಗೆ ಈ ವರದಿ ಕೂಡ ಆದಷ್ಟು ಬೇಗ ಬರ್ತದೆ. ಈ ವರದಿಯನ್ನು ಆಧರಿಸಿ ಒಳ್ಳೆಯ ಕಾರ್ಯಕ್ರಮವನ್ನು ತಂದು ಹಿಂದುಳಿದ ವರ್ಗದವ್ರನ್ನ ಮುಂದೆ ಬರುವಂಥದ್ದಕ್ಕೆ ನಾವು ನಾಂದಿಯನ್ನು ಆಡ್ತೀವಿ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ.